AES ಅಲ್ಗಾರಿದಮ್ ಅಂತ ಇದೆ. ಓಕೆ, AES ಅಲ್ಗಾರಿದಮ್ ಇದು ಏನಕ್ಕೆ ಡೆವಲಪ್ ಮಾಡ್ತಾ ಇದೀವಿ ಅಂದರೆ DESಗಿನ್ನ ಬೆಟರ್ ಸೆಕ್ಯೂರ್ ಆಗಿರೋದು ಮತ್ತು ಕಮ್ಮಿ ಖರ್ಚಲ್ಲಿ ಆಗುವಂಥ ಅಲ್ಗಾರಿದಮ್. ಓಕೆ, DES ಕಂಪೇರ್ ಮಾಡಿದ್ರೆ AES ಇಸ್ ಒನ್ ಆಫ್ ದ ಬೆಸ್ಟ್ ಅಲ್ಗಾರಿದಮ್. ನಾವು AES ಅಲ್ಗಾರಿದಮ್ ಇಸ್ ಎ ಬ್ಲಾಕ್ ಸೈಫರ್. ಬ್ಲಾಕ್ ಅಂದರೆ ಏನು ಮೆಸೇಜ್ ಕೊಟ್ಟಿರ್ತಾರೋ ಅದನ್ನು ಬ್ಲಾಕ್ ವೈಸ್ ತೊಗೊಂಡು ಸಾಲ್ವ್ ಮಾಡುತ್ತೆ. ಓಕೆ, ಸೊ ಆಲ್ವೇಸ್ ಇಟ್ ವಿಲ್ ಟೇಕ್ 128 ಬಿಟ್ ಆ್ಯಸ್ ಒನ್ ಬ್ಲಾಕ್. ಓಕೆ, ಒನ್ ಬ್ಲಾಕ್ ಲೆಂತ್ ಆಲ್ವೇಸ್ 128 ಬಿಟ್ ಆಗಿರುತ್ತೆ. ಸೊ ಇದರಲ್ಲಿ ಕೀ ಸೈಜಸ್ ಮಾತ್ರ ಡಿಫರ್ ಆಗುತ್ತೆ, ಡಿಪೆಂಡ್ಸ್ ಅಪಾನ್ ದ ರೌಂಡ್. ಓಕೆ, ಸೊ AES ಅಲ್ಗಾರಿದಮು 3 ಡಿಫ್ರೆಂಟ್ ರೌಂಡ್ಸ್ ಆಗಿ ಯೂಸ್ ಮಾಡ್ಬೋದು ಬೇಸ್ಡ್ ಆನ್ ದ ಕೀಸ್. ಸೊ ಇವಾಗ ಕೀ ಬಿಟ್ ಬಂದು 128 ಬಿಟ್ ಇದ್ದರೆ ಅದರ ನಂಬರ್ ಆಫ್ ರೌಂಡ್ಸ್ ಬಂದು 10 ರೌಂಡ್ಸ್ ಆಗುತ್ತೆ. ಅಂದರೆ ಆಲ್ಗಾರಿದಮ್ಮು 10 ರೌಂಡ್ಸ್ ರಿಪೀಟ್ ಆಗುತ್ತೆ. ಸ್ಟೆಪ್ಸ್ ಏನೇನಿದೆ ಲೈಕ್ ಬೈಟ್ ಸಬ್ಸ್ಟಿಟ್ಯೂಷನ್, ಪರ್ಮ್ಯುಟೇಷನ್, ಅರ್ಥಮೆಟಿಕ್ ಆಪರೇಷನ್ ಅಂತ ಒಂದು 4 ಸ್ಟೆಪ್ಸ್ ಇರುತ್ತೆ. ಓಕೆ, ಆ 4 ಸ್ಟೆಪ್ಪು 10 ರೌಂಡ್ ತಗೊಂಡು ರಿಪೀಟ್ ಆಗ್ತಾ ಇರುತ್ತೆ. ಅದೇ ಥರ 192 ಬಿಟ್ ಕೀ ಯೂಸ್ ಮಾಡಿದ್ರೆ, ಓಕೆ, 192 ಬಿಟ್ ಕೀ ಯೂಸ್ ಮಾಡಿದ್ರೆ ಆಗ ನಂಬರ್ ಆಫ್ ರೌಂಡ್ಸ್ ಬಂದು 12 ಆಗುತ್ತೆ. 256 ಬಿಟ್ ಕೀ ಯೂಸ್ ಮಾಡಿದಾಗ ನಂಬರ್ ಆಫ್ ರೌಂಡ್ ಬಂದು 14 ಆಗುತ್ತೆ. ಓಕೆ, ಸೊ ಅದರಿಂದ AES ಇಸ್ ಹ್ಯಾವಿಂಗ್ 3 ಟೈಪ್ಸ್. ಓಕೆ, 3 ಸ್ಟ್ಯಾಂಡರ್ಡ್ ಟೈಪ್ಸ್ ಬೇಸ್ಡ್ ಆನ್ ಇಟ್ಸ್ ಕೀ ಸೈಜ್. ಕೀ ಸೈಜ್ ಮೇಲೆ 3 ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದು AES 128, AES 192, AES 256. That is a basic thing. Okay, first basic part. Next ಬಂದು it's a block cipher and it is a symmetric block cipher. Symmetric ಅಂದರೆ ಏನಂದರೆ ಎನ್ಕ್ರಿಪ್ಷನ್ ಮಾಡೋವಾಗ ಡಿಕ್ರಿಪ್ಷನ್ ಮಾಡೋವಾಗ ಸೇಮ್ ಕೀನೇ ಮತ್ತೆ ರಿಪೀಟ್ ಆಗಿ ಯೂಸ್ ಮಾಡ್ತಾರೆ. ಓಕೆ, ಸೇಮ್ ಕೀ ವಿಲ್ ಬಿ ಯೂಸ್ ಫಾರ್ ಬೋತ್ ಎನ್ಕ್ರಿಪ್ಷನ್ ಆ್ಯಂಡ್ ಡಿಕ್ರಿಪ್ಷನ್. ನಾವು ಈ ಆಲ್ಗಾರಿದಮ್ ಯಾರು ಡೆವಲಪ್ ಮಾಡಿದ್ದು ಅಂತ, ಓಕೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಟ್ಯಾಂಡರ್ಡ್ ಆ್ಯಂಡ್ ಟೆಕ್ನಾಲಜಿ ಅವರು ಒಂದು ಕಾಂಟೆಕ್ಸ್ನ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಒಂದು ಕಾಂಟೆಕ್ಸ್ನ ಹೆಲ್ಡ್ ಮಾಡ್ತಾರೆ. ಆ ಟೈಮಲ್ಲಿ 2 ಸೈಂಟಿಸ್ಟ್ ಬರ್ತಾರೆ. ಅವ್ರ ಹೆಸರು ಬಂದು 2 scientists, that is Bulgarian cryptographers who developed and submitted it. Dr. John Demon of Proton World International and Dr. Vincent Ridgeman. ಇವರಿಬ್ಬರು ಸೈಂಟಿಸ್ಟು ಈ ಕ್ರಿಪ್ಟೋಗ್ರಫಿ ಅಲ್ಗಾರಿದಮ್ನ ಡೆವಲಪ್ ಮಾಡಿರ್ತಾರೆ. ಸೊ ಇವರಿಬ್ಬರ ಹೆಸರನ್ನ ಮರ್ಜ್ ಮಾಡಿ ಈ ಅಲ್ಗಾರಿದಮ್ ಹೆಸರನ್ನ ರಿಜೆಂಡೇಲ್ ಅಂತ ಇಕ್ತಾರೆ. ಓಕೆ, ರಿಜೆಂಡೇಲ್. So now this algorithm is known as Rijendal algorithm and also called as a AES algorithm. Okay, so in November 26, 2001 ನಲ್ಲಿ ಫೈಂಡ್ ಔಟ್ ಮಾಡಿರೋ ಅಲ್ಗಾರಿದಮ್. ಓಕೆ, ಸೊ ಇದು ಪೂರ್ತಿ ಬಂದು AES ಬಗ್ಗೆ. ನಾವು AES ಅಲ್ಲಿ ಏನೇನಿರುತ್ತೆ ಅಂತ ನೋಡೋದಾದರೆ, AES cipher, firstly I have already told it is a symmetric block cipher. That means it uses both the same key on both encryption and decryption. Okay, it uses same key on both encryption and decryption. ಜೊತೆಗೆ this is not similar to DES algorithm. It uses more secure and less storage space compared to the DES algorithm. Okay, ಆಮೇಲೆ next one ಬಂದು 3 versions I have already explained. Based on the 3 key sizes ಮೇಲೆ 3 versions ಇರುತ್ತೆ. ಸೊ ಫಸ್ಟ್ ವರ್ಷನ್ ಬಂದು AES 128, AES 192 and AES 256. Okay, now again in the next para what they have explained, AES parameters depends on the key length ಮೇಲೆ ಡಿಪೆಂಡ್ ಆಗುತ್ತೆ. If you are using 128 bit key then the round is 10. If you are using 192 bit then the rounds will be 12. If you are using 256 bit then the round will be 14. Okay, so this is a main point in the AES algorithm. Next, design ಮತ್ತು characteristics ನೋಡೋದಾದರೆ, resiliency against all known attacks, speed and code compactness on the wide range of platform and design simplicity. ಸಿಂಪಲ್ ಆಗಿ ನಮಗೆ ಪ್ರೋಗ್ರಾಮ್ ಆಲ್ಗರಿದಮ್ ಅರ್ಥ ಆಗೋ ಥರ ಡಿಸೈನ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬರೋದಾದರೆ ಇಲ್ಲಿ ಸ್ಟೇಟ್ ಅರೇ ಅಂತ ಯೂಸ್ ಮಾಡ್ತೀವಿ. ಸೊ ವಾಟ್ ಈಸ್ ಸ್ಟೇಟ್ ಅರೇ ಮೀನ್ಸ್ ಇಟ್ ಈಸ್ ಲೈಕ್ ಎ ಮ್ಯಾಟ್ರಿಕ್ಸ್ ಥರ ಯಾವಾಗೂ ಇರುತ್ತೆ. ಓಕೆ, ಅದು ಇನ್ಪುಟ್ಟು ಔಟ್ಪುಟ್ಟು ಎಲ್ಲ ಏನೇನಿರುತ್ತೆ ಎಲ್ಲನೂ ಮ್ಯಾಟ್ರಿಕ್ಸ್ ಫಾರ್ಮಲ್ಲೇ ಇರುತ್ತೆ. ಸೊ ಮ್ಯಾಟ್ರಿಕ್ಸ್ ವಿಲ್ ಬಿ ಆಫ್ 4 into 4.
4 4s are 16. ಓಕೆ 16 ಬೈಟ್ಸಲ್ಲಿ ಸ್ಟೋರ್ ಆಗಿರುತ್ತೆ ಆಲ್ವೇಸ್. ಸೊ 16 ಬೈಟ್ಸ್ ಅಂದ್ರೇನು? 16 4s are how much it is? 64. ಓಕೆ 16 4s are 64 ಬೈಟ್ಸ್ ಡೇಟಾ ಇರುತ್ತೆ ಒಂದು ಸ್ಟೇಟ್ ಮ್ಯಾಟ್ರಿಕ್ಸಲ್ಲಿ. ನಾವು ಕಮಿಂಗ್ ಟು ದ ನೆಕ್ಸ್ಟ್ ಥಿಂಗ್, ಇನ್ನರ್ ವರ್ಕಿಂಗ್ ಆಫ್ ದ ರೌಂಡ್. ಓಕೆ ಇನ್ನರ್ ವರ್ಕಿಂಗ್ ಆಫ್ ದ ರೌಂಡ್. ಸೊ ಫಸ್ಟ್ ಡಯಾಗ್ರಾಮ್ ಇಂದ ಹೇಳ್ಬೋದಾದ್ರೆ, ಸಿ ದಿಸ್ ಈಸ್ ದ ಫಸ್ಟ್ ಡಯಾಗ್ರಾಮ್ ಆಫ್ ಇಟ್. ಸೊ ಅಗೇನ್ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇಫ್ ದ ಕೀ ಸೈಜ್ ಡಿಪೆಂಡ್ಸ್ ಅಪಾನ್ ದ ಕೀ ಸೈಜ್ ನಂಬರ್ ಆಫ್ ರೌಂಡ್ಸ್ ವಿಲ್ ಬಿ ಸೆಲೆಕ್ಟೆಡ್. 128 ಆದರೆ 10. ನಾವಿಲ್ಲಿ 128 ಬಿಟ್ ಸೈಫರ್ ಕೀ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅದ್ರ ಬಿಟ್ ಬಂದು 10. ಓಕೆ 10 ರೌಂಡ್ಸ್ ಇರುತ್ತೆ. ಓಕೆ ಸೊ round 1, round 2 till round 10 because of 128 bit key we are using. ಓಕೆ ಸೊ ಇಲ್ಲಿ R ಬಂದು 10. ನೆಕ್ಸ್ಟ್ ಇಲ್ಲಿ ರೌಂಡ್ 10 ಇರುತ್ತೆ, ಜೊತೆಗೆ ಇಲ್ಲಿ ಎಕ್ಸ್ಟ್ರಾ +1 ಕೀ ಯೂಸ್ ಆಗುತ್ತೆ. ಓಕೆ K0, K1, K2, KR ಮೀನ್ಸ್ ರೌಂಡ್ +1 ಕೀ ಎಕ್ಸ್ಟ್ರಾ ಯೂಸ್ ಆಗುತ್ತೆ ಬಿಕಾಸ್ ಆಫ್ ಪ್ರೀ ರೌಂಡ್ ಟ್ರಾನ್ಸ್ಫಾರ್ಮೇಷನ್. ಪ್ರೀ ರೌಂಡ್ ಟ್ರಾನ್ಸ್ಫಾರ್ಮೇಷನಲ್ಲಿ ಏನು ಮಾಡುತ್ತೆ ಅಂದರೆ, ಫಸ್ಟ್ ಪ್ಲೇನ್ ಟೆಕ್ಸ್ಟ್ ನಾವು ಏನು ತೊಗೊಂಡಿರ್ತೀವಿ, ಒಂದು ಬ್ಲಾಕ್ ತೊಗೊಂಡಿರ್ತೀವಲ್ವ ಪ್ಲೇನ್ ಟೆಕ್ಸ್ಟ್, ಒಂದು ಬ್ಲಾಕ್ 128 ಬಿಟ್ ಸೈಜಲ್ಲಿರುತ್ತೆ. ಆ ಬ್ಲಾಕು ಮತ್ತು ಫಸ್ಟ್ ಕೀ ಎಕ್ಸ್ಪ್ಯಾನ್ಷನ್ ಆಲ್ಗರಿದಮ್ನ ಯೂಸ್ ಮಾಡಿ ಫಸ್ಟ್ K0 ಕೀನ XOR ಮಾಡ್ತೀವಿ. XOR operation will be performed on pre-round transformation. Okay, so if you say what is XOR means, both same idre 0 ಬರುತ್ತೆ, different idre 1 ಬರುತ್ತೆ. This is a XOR operation. Okay, this is how XOR operation will be performed. Next, round 1 ಗೆ key 1, round 2 ಗೆ key 2, like that round n ಗೆ key r ಗಂಟ ನಾವು we will be ಯೂಸಿಂಗ್. ನಾವು ಈ ಕೀ ಜನ್ರೇಷನ್ ಏನಿದೆ ಇದು ಸಿಮಿಲರ್ ಆಗಿರಲ್ಲ. ಕೀ ಎಕ್ಸ್ಪ್ಯಾನ್ಷನ್ ಆಲ್ಗರಿದಮ್ಮು ಒಂದೊಂದು ರೌಂಡ್ಗೂ ಡಿಫ್ರೆಂಟ್ ಕೀನ ಜನ್ರೇಟ್ ಮಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ರೌಂಡಲ್ಲಿ ಮೆಥಡ್ಸ್ ಮಾತ್ರ ರಿಪೀಟ್ ಆಗುತ್ತೆ, ವ್ಯಾಲ್ಯೂಸ್ ವಿಲ್ ಬಿ ಡಿಫ್ರೆಂಟ್. ಸೊ ಈ ನೆಕ್ಸ್ಟ್ ಈ ಡಯಾಗ್ರಾಮಲ್ಲಿ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂದರೆ, ರೌಂಡ್ 1ಅಲ್ಲಿ ಏನೇನಿದೆ ಅಂತ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ ಸೊ ಸಿ ದಿಸ್ ಈಸ್ ಅವರ್ ರೌಂಡ್ 1. ಫಸ್ಟು ಪ್ರೀ ರೌಂಡ್ ಟ್ರಾನ್ಸ್ಫಾರ್ಮೇಷನ್ ಆಗೋಗಿದೆ, ಅದಾದಮೇಲೆ ರೌಂಡ್ 1. ದಿಸ್ ಪಾರ್ಟ್ ಪೂರ್ತಿ ದಿಸ್ ಪಾರ್ಟ್ ಸಬ್ಸ್ಟಿಟ್ಯೂಷನ್ ಬೈಟ್ಸ್, ಶಿಫ್ಟ್ ರೋಸ್, ಮಿಕ್ಸ್ಡ್ ಕಾಲಮ್, ಆ್ಯಡ್ ರೌಂಡ್ ಕೀ. ಸೊ ಇಷ್ಟು ರೌಂಡ್ 1 ವರ್ಕಿಂಗ್. ಓಕೆ ನಾವು ಕೀ ಫಸ್ಟ್ ಕೀ ಬಂದು K0 ಅಲ್ವಾ, K0 ವಿಲ್ ಬಿ ಗಿವನ್ ಇನ್ ದ ಫಸ್ಟ್ ರೌಂಡ್ ಪ್ರೀ ರೌಂಡ್ ಟ್ರಾನ್ಸ್ಫಾರ್ಮೇಷನ್, ದಟ್ ಈಸ್ ಆ್ಯಡ್ ರೌಂಡ್ ಕೀ. ಇಲ್ಲಿ ಏನಿದೆ ಇಲ್ಲಿ XOR ಆಪರೇಷನ್ ನಡೆದಿರುತ್ತೆ. ಓಕೆ W03 ಅನ್ನೋದು ವರ್ಡ್. ಓಕೆ ಸೊ ಇಲ್ಲಿ ಕೀಸ್ ಏನಿರುತ್ತೆ 128 ಬಿಟ್ ಕೀಸ್ ಏನಿರುತ್ತೆ ಅದು ಒಂದು ಅರೇ ಥರ ಇರುತ್ತೆ, ಲೈಕ್ ದಿಸ್ ಒನ್. ಓಕೆ ಇಲ್ಲಿ 128 ಬಿಟ್ ಕೀ ಇಲ್ಲಿ ಸ್ಟೋರ್ ಆಗಿರುತ್ತೆ. ಓಕೆ ಈ ಥರ ಕೀ ಏನು ಸ್ಟೋರ್ ಆಗಿರುತ್ತೆ ಅದನ್ನು ವರ್ಡ್ 1, ವರ್ಡ್ 2, ವರ್ಡ್ 3, ವರ್ಡ್ 4 ಅಂತ ಸೇವ್ ಆಗಿರುತ್ತೆ. ಸೊ 1 word is equals to 4 bytes. ಓಕೆ 1 word is equals to 4 bytes. 1 word ಅಂದರೆ ಫುಲ್ 1 ಕಾಲಮ್ ವ್ಯಾಲ್ಯೂ. ಇಲ್ಲಿ 1 ಬ್ಲಾಕ್ ಬಂದು 1 ಬೈಟ್ ಆದರೆ ಫುಲ್ಲು 1 ಕಾಲಮ್ ವ್ಯಾಲ್ಯೂ ಬಂದು ವರ್ಡ್ 1. ಓಕೆ ನೆಕ್ಸ್ಟ್ ಕಾಲಮ್ 2 ಬಂದು ವರ್ಡ್ 2. ಆ ಥರ ವರ್ಡ್ಸ್ ಒಂದೊಂದು ಕೀಯಿಂದ ಒಂದೊಂದು ವರ್ಡ್, ಓಕೆ ಒಂದೊಂದು ಕಾಲಮಿಂದ ಒಂದೊಂದು ವರ್ಡ್ ಜನ್ರೇಟ್ ಆಗಿರುತ್ತೆ. ಆ ಜನ್ರೇಟ್ ಆಗಿರೋ ಇದರಿಂದ ಇಲ್ಲಿ ಎಕ್ಸ್ಪ್ಯಾನ್ಷನ್ ಮಾಡ್ತಾರೆ. ಹೌ ಮಚ್ ದೇ ವಿಲ್ ಎಕ್ಸ್ಪ್ಯಾಂಡ್ ಬೇಸ್ಡ್ ಆನ್ ದ ನಂಬರ್ ಆಫ್ ಕೀಸ್. ಓಕೆ ಇಲ್ಲಿ ನಮ್ಗೆ ಎಷ್ಟು ರೌಂಡ್ ಇದೆ? 10 ರೌಂಡ್ಸ್ ಇದೆ. ಸೊ 10 ರೌಂಡ್ಸ್ಗೆ ಒಂದೊಂದಕ್ಕೂ ನಮಗೆ 0 to 4, 0 to 3, 0, 4 to 7 ಈ ಥರ ಕೀಸ್ ಬೇಕಾಗುತ್ತೆ. ಓಕೆ ಸೊ ಈ ಥರ ಕೀಸ್ ಬೇಕಾದಾಗ ನಮ್ಗೆ ಲಾಸ್ಟಲ್ಲಿ ನಮಗೆ 44 ಗಂಟ ಕೀಸ್ ಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಏನು ಮಾಡಿದ್ದಾರೆ, ಕೀನ ಟಿಲ್ W44 ಗಂಟ ಎಕ್ಸ್ಪ್ಯಾಂಡ್ ಮಾಡ್ತಾರೆ. ಓಕೆ this is called expansion algorithm, key and expansion key. ಸೊ 4 ವರ್ಡ್ ಇಲ್ಲಿ 4 ಕೀಸ್ನ ಯೂಸ್ ಮಾಡಿ ದೇ ವಿಲ್ ಜನರೇಟ್ ದ ಎಕ್ಸ್ಪ್ಯಾನ್ಷನ್ ಆಲ್ಗರಿದಮ್. ಇದನ್ನು ಕೂಡ ಮತ್ತೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಹೌ ದೇ ವಿಲ್ ಜನರೇಟ್ ಅಂತ. ನೆಕ್ಸ್ಟ್ ಸೊ ದಿಸ್ ಈಸ್ ಯುವರ್ ಫಸ್ಟ್ ರೌಂಡ್. ಸಬ್ಸ್ಟಿಟ್ಯೂಟ್ ಬೈಟ್ಸ್, ಶಿಫ್ಟ್ ದ ರೋಸ್, ಮಿಕ್ಸ್ ಕಾಲಮ್ಸ್, ಆ್ಯಡ್ ರೌಂಡ್ ಕೀ.
ಒಂದೊಂದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಸೊ ಫಸ್ಟ್ ಬಂದು ಪ್ರೀ ರೌಂಡ್ ಟ್ರಾನ್ಸ್ಫಾರ್ಮೇಷನ್ ಪ್ರೊಸೀಜರ್. ಓಕೆ, ಆ ಪ್ರೊಸೀಜರ್ ಆದಮೇಲೆ ದಿಸ್ ಇಸ್ ಯುವರ್ ಫಸ್ಟ್ ರೌಂಡ್. ಸೊ ಈ ಫಸ್ಟ್ ರೌಂಡ್ಗೆ ಯಾವ ಕೀ ಯೂಸ್ ಮಾಡ್ತಾ ಇದ್ದೀವಿ? W4 to 7. ಓಕೆ, W4 to 7ನ ಯೂಸ್ ಮಾಡ್ತೀವಿ. ಬೈ ಯೂಸಿಂಗ್ ಎಕ್ಸ್ಪ್ಯಾನ್ಷನ್ ಕೀಯಿಂದ W47 ಅಂದರೆ W4, W5, W6, W7, 4 to 7 ಇಷ್ಟು 4 ವರ್ಡ್ಸ್ನ ನೆಕ್ಸ್ಟ್ ಕೀಗೆ ಯೂಸ್ ಮಾಡ್ತೀವಿ. ಇಲ್ಲಿ ಅಗೇನ್ ಈ ಕೀಸ್ನ XOR ಮಾಡುತ್ತೆ. ಯಾವುದ್ರ ಜೊತೆ? ಇಲ್ಲಿ XOR ಆಪರೇಷನ್ ಆಗುತ್ತೆ. ಆ್ಯಡ್ ರೌಂಡ್ ಕೀ ಅಂದರೆ XOR ಆಪರೇಷನ್ ಆಫ್ ಮಿಕ್ಸ್ಡ್ ಕಾಲಮಿಂದ ಯಾವ ಸ್ಟೇಟರೇ ಆಚೆ ಬಂದಿರುತ್ತೆ. ಇದೆಲ್ಲ ಸ್ಟೇಟರೇ. ಓಕೆ, ಸಬ್ಸ್ಟಿಟ್ಯೂಟ್ ಬೈಟ್ಸಲ್ಲಿ ಕೂಡ ನಿಮಗೆ ಮ್ಯಾಟ್ರಿಕ್ಸೇ ಬರುತ್ತೆ, 4x4 ಮ್ಯಾಟ್ರಿಕ್ಸೇ ಬರುತ್ತೆ. ಸೊ ಎಲ್ಲ ಔಟ್ಪುಟ್ ಬಂದು 4x4 ಮ್ಯಾಟ್ರಿಕ್ಸೇ ಇರುತ್ತೆ. ಆ ಮ್ಯಾಟ್ರಿಕ್ಸ್ ಜೊತೆ ಈ 4 ವರ್ಡ್ಸ್, ಎಗೇನ್ ಈ 4 ವರ್ಡ್ಸ್ ನಮ್ಗೆ ಎಲ್ಲಿಂದ ಬಂದಿರುತ್ತೆ? 4x4 ಮ್ಯಾಟ್ರಿಕ್ಸ್, ಈ ಮ್ಯಾಟ್ರಿಕ್ಸಿಂದ ತಾನೇ ಬಂದಿರುತ್ತೆ. ಸೊ ಈ ಮ್ಯಾಟ್ರಿಕ್ಸ್ ಜೊತೆ XOR ಆಗುತ್ತೆ. ಓಕೆ, ಸೊ ಎಗೇನ್ XOR ಆದಮೇಲೆ ದಿಸ್ ಸ್ಟೆಪ್ಸ್ ಎಗೇನ್ ಇಟ್ ವಿಲ್ ಬಿ ರಿಪೀಟೆಡ್, ಬಟ್ ದ ಕೀ XOR ಏನು ಮಾಡ್ತಾ ಇದೀವಿ ಅದು ಮಾತ್ರ ಡಿಫರ್ ಆಗಿರುತ್ತೆ. ಓಕೆ, ಬಟ್ ಡಿಫ್ರೆನ್ಸ್ ಏನಂದರೆ ಲಾಸ್ಟ್ ರೌಂಡಲ್ಲಿ ಮಾತ್ರ ಮಿಕ್ಸ್ ಕಾಲಮ್ ಅನ್ನೋದು ಇರಲ್ಲ. ಸಿ ದಿಸ್ ಈಸ್ ಅವರ್ ಲಾಸ್ಟ್ ರೌಂಡ್. ಇಲ್ಲಿ ಮಿಕ್ಸ್ ಕಾಲಮ್ ಪರ್ಫಾರ್ಮ್ ಆಗೋದಿಲ್ಲ. ಓಕೆ, ದಟ್ ಈಸ್ ದ ಡಿಫ್ರೆನ್ಸ್. ಸೊ ಅದರ್ ರೌಂಡ್ 1, ರೌಂಡ್ 2, ರೌಂಡ್ 3, ರೌಂಡ್ 4, ರೌಂಡ್ 5, ರೌಂಡ್ 6, ರೌಂಡ್ 7 ಗಂಟ ಸೇಮ್ 4 ಸ್ಟೆಪ್ಸು ರಿಪೀಟ್ ಆಗುತ್ತೆ. ಬಟ್ ಲಾಸ್ಟ್ ರೌಂಡಲ್ಲಿ ಮಾತ್ರ ಮಿಕ್ಸ್ ಕಾಲಮ್ ರಿಪೀಟ್ ಆಗೋದಿಲ್ಲ. ಓಕೆ, ವಿ ವಿಲ್ ನಾಟ್ ಪರ್ಫಾರ್ಮಿಂಗ್ ದಟ್ ಆಪರೇಷನ್. ಓಕೆ, so this is the expansion of uses of keys for different rounds. Next, this part bandu decryption. Okay, this is encryption, this side is decryption, ulta process, reverse process of the this one. Okay, so what they are given, first add round key. Add means again you will add this key with the cipher text text jothe ee key na add ಮಾಡ್ತಾರೆ. ತಿರ್ಗಾ ಇನ್ವರ್ಸ್ ಆಫ್ ಶಿಫ್ಟ್ ರೋದು ಇನ್ವರ್ಸ್, ಎಗೇನ್ ಸಬ್ಸ್ಟಿಟ್ಯೂಟ್ ಬೈಟ್ಸ್ದು ಇನ್ವರ್ಸ್. ಆ್ಯಡ್ ರೌಂಡ್ ಕೀ ಮೀನ್ಸ್ ನಾರ್ಮಲ್ ಯು ವಿಲ್ XOR ದ ಕೀ ವಿತ್ ದ ಆನ್ಸರ್ ಆಫ್ ದ ಇನ್ವರ್ಸ್ ಸಬ್ಸ್ಟಿಟ್ಯೂಟ್ ಬೈಟ್ಸ್. ಆ ಥರ ರಿಪೀಟ್ ಆಗ್ತಾ ಹೋಗುತ್ತೆ ಸ್ಟೆಪ್ಸ್. ಓಕೆ, ಸೊ ದಿಸ್ ಈಸ್ ಇನ್ವರ್ಸ್ ಕ್ರಿಪ್ಟೋ ಸೈಫರ್ ಟೆಕ್ಸ್ಟ್ ಟು ದ ಪ್ಲೇನ್ ಟೆಕ್ಸ್ಟ್. ಓಕೆ, ಸೊ ದಿಸ್ ಈಸ್ ದ ಡಯಾಗ್ರಾಮ್ ಫಾರ್ ರೆಪ್ರೆಸೆಂಟೇಷನ್ ಆಫ್ ಸ್ಟ್ರಕ್ಚರ್, ಓವರಾಲ್ ಸ್ಟ್ರಕ್ಚರ್ ಆಫ್ AES algorithm. ಇಷ್ಟು ಅರ್ಥ ಆಯ್ತಾ ಎಲ್ಲರಿಗೂ? ಭುವನ, ಅಂಡರ್ಸ್ಟುಡ್? I am recording it. I will post it. Okay.